ನಾಡು, ಚಾಲುಕ್ಯರ ನಾಡು, ಚಾಲುಕ್ಯರ ನಾಡಿನ ಭಾಗವಾಗಿರುವ ಸರಸ್ವತಿ ನಗರದಲ್ಲಿ ಈ ಭವ್ಯ ರಂಗ ಸಂಚಿಕೆಯಲ್ಲಿ ಹಾಕಿರ್ತಕ್ಕಂಥ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಎಂಬ ನಾಟಕವು ವಿದ್ಯುಕ್ತವಾಗಿ ಚಾಲನೆಗೊಳ್ಳಲಿದ್ದು, ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಪೋಮಪ್ಪ ರೇವಪ್ಪ ಚವ್ಹಾಣ್ ಅವರಿಗೆ ಹಾನಾಪುರ ಎಲ್ಡಿಯ ಸಮಸ್ತ ಗುರು ಹಿರಿಯರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರ ಆಶೀರ್ವಾದವನ್ನು ಬಯಸ್ತಾ ಇದ್ದೇವೆ. ಸ್ವಾಗತ. ಇವತ್ತಿನ ಈ ನಾಟಕದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೂರಿನ ನಾಯಕರು, ಜನಪ್ರಿಯ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗಣೇಶ್ ರಾಮಪ್ಪ ನಾಯಕ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಈ ನಾಟಕದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶಂಕರಪ್ಪ ಗಿರಿಯಪ್ಪ ಕಾರ್ಬಾರಿ ಅವರನ್ನು ಸಹಿತ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ವೇಳೆಯ ಅಭಾವ ಇರುವುದರಿಂದ ಎಲ್ಲ ಗುರು ಹಿರಿಯರಿಗೆ, ಎಲ್ಲ ನಮ್ಮ ಊರಿನ ಗುರು ಹಿರಿಯರಿಗೆ, ಈಗ ತಾನೇ ಆಗಮಿಸಿರ್ತಕ್ಕಂಥ ತಂಡದ ಮಾಲಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸರಳರು, ಸೃಜನಶೀಲರು, ಕ್ರಿಯಾಶೀಲರಾಗಿರ್ತಕ್ಕಂಥ ಸಹೋದರ ಯಶವಂತ್ ಕೀರಪ್ಪ ರಾಠೋಡ್ ಅವರನ್ನು ಸಹಿತ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿ ನೆರೆದಿರ್ತಕ್ಕಂಥ ನನ್ನ 32 ಜನ ಹಿರಿಯರು, ಗ್ರಾಮ ಪಂಚಾಯತಿ ಸದಸ್ಯರು, ಸದಸ್ಯಣಿಯರನ್ನು ಸಹಿತ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾಟಕವನ್ನು ನೋಡಲು ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರನ್ನ ಹಾನಾಪುರ ಎಲ್ಡಿ ಗ್ರಾಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಪೆಟ್ಗಿ ಮಾಸ್ತರ್ ಹಾಗೂ ಅವರ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಸಹಿತ ಹಾನಾಪುರ ಎಲ್ಡಿ ಗ್ರಾಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಮನೂರ್ ರಾಠೋಡ್ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಪೋಮಪ್ಪ ರೇವಪ್ಪ ಚವ್ಹಾಣ್ ಅರ್ಚಕರು, ಅವ್ರ ಜೊತೆ ಗಣೇಶ್ ರಾಮಪ್ಪ ನಾಯಕ್, ಶಂಕರಪ್ಪ ಗಿರಿಯಪ್ಪ ಕಾರ್ಬಾರಿ ತಾವೆಲ್ಲರೂ ಸೇರಿಕೊಂಡು ಎಲ್ಲರನ್ನ ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಭಕ್ತಿಪೂರ್ವಕವಾಗಿ ಶ್ರೀ ದುರ್ಗಾ ಮಾತೆ ಎಲ್ಲರಿಗೂ ಪುರವಾಸೆ ಕರುಣಿಸಿ ಕಾಪಾಡಮ್ಮ. ಶ್ರೀ ದುರ್ಗಾ ಮಾತೆ ಪುರವಾಸೆ ಕರುಣಿಸಿ ಕಾಪಾಡಮ್ಮ. ಕಣ್ಣೀರು ಸುರಿಸಿ ಹಿಡಿದು ನಡೆಸು ತಾಯೇ. ಶ್ರೀ ದುರ್ಗಾ ಮಾತೆ ತಾಯೇ, ಶ್ರೀ ದುರ್ಗಾ ಮಾತೆ ತಾಯೇ, ಶ್ರೀ ದುರ್ಗಾ ಮಾತೆ ಹಾನಾಪುರ ಪುರವಾಸೆ ಕರುಣಿಸಿ ಕಾಪಾಡಮ್ಮ. ಯಮನೂರ್
ರಾಠೋಡ್ ಎಲ್ಲ ನಮ್ಮ ಸಂಗೀತ ಬಳಗದವ್ರನ್ನ ಸನ್ಮಾನ ಮಾಡಬೇಡ್ರಿ ಪ್ಲೀಸ್. ನಾಯಕ್ ಕಾರ್ಬಾರಿ ಹಾ ಪೂಜಾರಿ ಐತಿ ಹಾ ದಯಮಾಡಿ ಜಗಜನೆ ಹಾ ಜಾವ್ ಸಂಗೀತ ಬಳಗದವರಿಗೆ ದಯವಿಟ್ಟು ಸನ್ಮಾನ. ಅದೇ ರೀತಿಯಾಗಿ ನಾಯಕ್ ಕಾರ್ಬಾರಿ ಅವರಿಗೆ ಅರ್ಚಕರಿಂದ ಭಕ್ತಿ ಸಮರ್ಪಣೆ. ಇವರು ಹಾನಾಪುರ ಎಲ್ಟಿಯ ಸುಮಾರು 2 ತಿಂಗಳ ಕಾಲ ಜಾತ್ರಾ ರೂಪುರೇಷೆಗಳನ್ನ ಇಬ್ಬರೇ ಮಾಡಿ ನಮ್ಮೆಲ್ಲರನ್ನ ಮನಸ್ಸು ಒಲಿಸಿ ಜಾತ್ರಾ ಕಾರ್ಯಕ್ರಮ ಮಾಡುವುದರಲ್ಲಿ ಯಶಸ್ವಿಯನ್ನ ಪಡೆದಿರುವ ನಾಯಕ ಕಾರ್ಬಾರಿ ಅವರಿಗೆ ಜೋರಾದ ಚಪ್ಪಾಳೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ಬನ್ನುತ್ತೆ. ಸಂಗೀತ ಬಳಗದವರಿಗೆ ಅರ್ಚಕರಿಗೆ ನಾಯಕ ಕಾರ್ಬಾರಿ ಅವರು ಇದೆ ಬಂದಿ ಫಸ್ಟ್ ಓರಿಸ್ ಕರೋ ಹೋಮಮ್ಮ ಅರ್ಚಕರಿಗೆ ನಾಯಕ ಅವರಿಂದ ಶಂಕರಪ್ಪ ಚೌಹಾಣ್ ಹಿರಿಯರು ಹಾನಾಪುರ ಎಲ್ಟಿ. ಚೆಲ್ಲಿದರು ಮಲ್ಲಿಗೆಯ ಕನಸು ಗಿರಿಯಗೆ, ಚೆಲ್ಲಿದರು ಮಲ್ಲಿಗೆಯ ಕನಸು ಗಿರಿಯಗೆ, ಚಂದನ ಚಂದನ ಬಲ್ಬಾರಿ ಚೆಲ್ಲಿದರು ಮಲ್ಲಿಗೆಯ. ಕುಶಾಲ್ ರೇವಪ್ಪ ಚೌಹಾಣ್, ಯಮನಪ್ಪ ಹಿರಪ್ಪ ಪಂಬಾರ್ ದಯಮಾಡಿ ಅರ್ಚಕರ ಕೈಯಿಂದ ಸನ್ಮಾನ ಮಾಡಿಸ್ಕೋಬೇಕಾಗಿ ವಿನಂತಿ. ಯಮನಪ್ಪ ಕುಶಾಲ್ ಗೋಪಾಲ್ ಜಾಧವ್ ಹೋಗಿ ಡಾಕ್ಟರ್ ಮಂಗಲ್ ಸಿಂಗ್ ಅವರ ಪರವಾಗಿ ಹೋಗಿ. ಈಗ ನಾಟಕ ಕಾರ್ಯಕ್ರಮದ ವಿದ್ಯುಕ್ತವಾಗಿ ಉದ್ಘಾಟಕರಾಗಿರ್ತಕ್ಕಂಥ ಶಂಕರಪ್ಪ ಗಿರಿಯಪ್ಪ ಕಾರ್ಬಾರಿ, ಗಣೇಶ್ ರಾಮಪ್ಪ ನಾಯಕ್, ಅರ್ಚಕರಾಗಿರ್ತಕ್ಕಂಥ ಪೋಮಪ್ಪ ರೇವಪ್ಪ ಚೌಹಾಣ್ ಅವರು ನೆರವೇರಿಸಬೇಕೆಂದು ಕೇಳ್ಕೊತಾ ಇದ್ದೆ. ನಾಟಕದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಅರ್ಚಕರಾಗಿರ್ತಕ್ಕಂಥ ಪೋಮಪ್ಪ ರೇವಪ್ಪ ಚೌಹಾಣ್ ಹಾಗೂ ನನ್ನ ಪ್ರೀತಿಯ ಎಲ್ಲ ಗುರು ಹಿರಿಯರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗ ನಾಟಕದ ನಾಂದಿ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಎಲ್ಲ ಸಂಗೀತ ಬಳಗದವರಿಗೆ ನಮ್ಮ ಸನ್ಮಾನ ಮಾಡ್ರಿ ಪ್ಲೀಸ್. ಸಂಗೀತ ಬಳಗದವರಿಗೆ ಹೋಗ್ರಿ, ಬೇಗ ಹೋಗ್ರಿ. ಮಾಡಿದ
ನಮಃ ಕರುಣಿಸಿ ಬಾ ಓ ಗುರು ಸುಬಲಾನ ಕರುಣಿಸಿ ಬಾ ಭಕ್ತರನ್ನು ಸಲುವಂತ ಕರುಣಾಕರಣೆ ಭಕ್ತರನ್ನು ಸಲುವಂತ ಕರುಣಾಕರಣೆ ಓ ಗುರು ಸುಬಲಾನ ಕರುಣಿಸಿ ಬಾ ಓ ಗುರು ಸುಬಲಾನ ಕರುಣಿಸಿ ಬಾ
ಪರ್ವತರಾಜನ ಮಗಳಾದ ನೀನು ಷಣ್ಮುಖನನ್ನ ಮಗನಾಗಿ ಪಡೆದು ಅಂದು ಅಂತ ರಾಕ್ಷಸರನ್ನ ಸಂಹಾರ ಮಾಡಿದಂತೆ ಇಂದು ಅಂತ ಮಗನನ್ನ ನನಗೆ ದಯಪಾಲಿಸುವಂತ ನಾನು ನಿನ್ನಲ್ಲಿ ಶರಗುಟ್ಟಿ ಬೇಡ್ಕೊತಾ ಇದ್ದೀನಿ ತಾಯಿ, ಶರಗುಟ್ಟಿ ಬೇಡ್ಕೊತಾ ಇದ್ದೀನಿ. ಜಯ, ಪರಮ ಪತಿವ್ರತೆಯಾದ ನೀನು ಆ ಪರಮೇಶ್ವರಿ ದುರ್ಗಾ ತಾಯಿಯ ಪೂಜೆ ಮುಗಿಸಿದ್ಯಾ? ಮುಗಿಸಿದ್ದೀನಿ ಬನ್ನಿ ಸ್ವಾಮಿ. ನೋಡಿ, ಪಾವನ ಮೂರ್ತಿಯಾದ ನೀವು ಮೊದಲು ಆ ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳುವಂತೆ. ಎದ್ದೇಳು ಜಯ. ಸದಾ ಜಯದ ಹಾದಿಯನ್ನೇ ಬಯಸುವ ನೀನು ನಿನ್ನ ಕನಸು ನನಸಾಗಿ ತಮ್ಮಂದಿರು ಬಾಳು ಬಂಗಾರವಾಗಲೆಂದು ನಿನ್ನ ಭಕ್ತಿಯಿಂದ ಈ ಮನೆಯ ಕೀರ್ತಿ ಬೆಳಗೆಂದು ಕೇಳುತ್ತದೆ. ಸ್ವಾಮಿ, ಎಂತ ಶಕ್ತಿಯುತವಾದ ಆಶೀರ್ವಾದ ಮಾಡಿದ್ರಿ ನೀವು ನನಗೆ. ಎಂತ ಸೂಕ್ತವಾದ ಆಶೀರ್ವಾದವನ್ನ ಪಡೆಯಲು ನಿಮ್ಮ ಸತಿಯಾಗಿ ನಿಮ್ಮನ್ನ ಕೈ ಹಿಡಿದ ನಾನೆಂತ ಭಾಗ್ಯಶಾಲಿ. ನೋಡಿ, ನಿಮ್ಮ ಕಟ್ಟಾಜ್ಞೆ ಅದೇನಿದೆ ಹೇಳಿ, ನಿಮ್ಮ ಪಾದ ಸೇವಕಳಾಗಿ ಕಟ್ಟಾಜ್ಞೆ ಇದೆ ಜಯ, ಕಟ್ಟಾಜ್ಞೆ ಇದೆ. ನನ್ನ ತಮ್ಮಂದಿರು ಬಾಳು ಬಂಗಾರವಾಗಿಲೆಂದು ಬೇಡುತ್ತಿದ್ದೇನೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಭವ್ಯ ಭಾರತದ ಸಿರಿಗಂಧದ ಕನ್ನಡ ಕಸ್ತೂರಿ ನೆಲದಲ್ಲಿ ನನ್ನ ತಾಯಿ ಅವಳಿ ಮಕ್ಕಳನ್ನು ಜನ್ಮ ನೀಡುವಾಗ ಒಕ್ಕಳ ಹುರಿ ಚಿತ್ತೆದ್ದು ಕತ್ತರಿಸಿದಾಗ ಚಿಟ್ಟೆಂದು ಚೀರಿದಾಗ ಹಾರಿ ಹೋಗಿದ್ದು ನನ್ನ ತಾಯಿಯ ಪ್ರಾಣ, ನನ್ನ ತಾಯಿಯ ಪ್ರಾಣ. ಅಲ್ಲಿಂದ ಬೆಳೆಸಿದ ನನ್ನ ಅಪ್ಪ, ರೈಲಿನಲ್ಲಿ ಪ್ರಯಾಣ ಮಾಡುತ್ತಾಗ ಆನಂತರ ಏನಾಯ್ತು ಸ್ವಾಮಿ? ರೈಲಿನಲ್ಲಿ ತುಂಡಿರಿಸಿ ಬತ್ತಿತ್ತು ನನ್ನ ಅಪ್ಪನ ಹೇಳ. ಮುಂದೆ ನನ್ನ ಅವಳಿ ಮಕ್ಕಳ ಗತಿ ಏನಾಯ್ತಿರಿ? ನಾನು ಶಾಲೆಯಿಂದ ಬರುವಾಗ ನನ್ನ ಆಪ್ತ ಗೆಳೆಯನೊಬ್ಬ ಒಬ್ಬ ಮಗುವನ್ನು ತಂದು ನನ್ನ ಕೈಗಿಟ್ಟಿದ್ದ. ಅವನೇ ಈ ಸರಸ್ವತಿಪುರದ ಕ್ರಾಂತಿ ವೀರ. ಸ್ವಾಮಿ, ಇನ್ನೊಬ್ಬ ನನ್ನ ಮೈದನ ವೀರ ಈಗ ಎಲ್ಲಿದ್ದಾನೆ? ಅವನು ಎಲ್ಲಿದ್ದಾನೋ, ಹೇಗಿದ್ದಾನೋ, ಯಾರ ಕೈಯಲ್ಲಿ ಸಿಲುಕಿದ್ದಾನೋ ನನಗೊಂದು ಗೊತ್ತಿಲ್ಲ. ಆದ್ರೆ ಜಯ, 20 ವರ್ಷದಿಂದ ಅವನಿಗಾಗಿ ಹುಡುಕುತ್ತಿದ್ದೇನೆ ಜಯ, ಹುಡುಕುತ್ತಿದ್ದೇನೆ. ನನ್ನ ಸಾವಿನ ಕೊನೆಯ ಗಳಿಗೆಯಲ್ಲಾದ್ರೂ ನನ್ನಲ್ಲಿ ಸಿಗಲಿ ಅಂತ ಆ ದುರ್ಗಾ ಮಾತೆಯಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಜಯ, ಬೇಡಿಕೊಳ್ಳುತ್ತಿದ್ದೇನೆ. ಆ ನಿಮ್ಮ ಧರ್ಮ ನಿಷ್ಠೆ ನಿಲುಮೆಗೆ ಆ ತಾಯಿ ನಿಮ್ಮನ್ನ ಒಂದು ಗೂಡಿಸಿ ತೀರ್ತಾಳೆ. ಬನ್ನಿ, ಬಾಜಾರದಿಂದ ಬೇಕರವಾಗಿ ಬಂದಿದ್ದೀರಾ ಅಂತ ಕಾಣಿಸ್ತಾ ಇದೆ. ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಒಳಗ್ ಬನ್ನಿ. ನಿನ್ನ ಮಾತು ನಿಜ ಇದೆ ಜಯ. ಕಳಸಾ ಬಂಡೂರಿ ನದಿ ಜೋಡಣೆ ವಿಚಾರದಲ್ಲಿ ನಮ್ಮೆಲ್ಲ ರೈತರು ರಾಜ್ಯಾದ್ಯಂತ ಕರೆ ಮಾಡಿ ಹೋರಾಟಕ್ಕೆ ಇಳಿದಿದ್ದಾರೆ. ಹೀಗಾಗಿ ರೇಟ್ ಇಲ್ಲದ ಮಾರ್ಕೆಟು ಜನಸಂಧಾನವಿಲ್ಲದೆ ಪಿಕೋ ಎನ್ನುತ್ತಿದೆ. ರೈತ ತಂದ ಈರುಳ್ಳಿ, ತೊಗರಿ ಬೆಳೆ ನೆಲಕಚ್ಚಿ ಹೋಗಿದೆ. ಈರುಳ್ಳಿ ಕೊಳೆತಿವೆ, ತೊಗರಿಗೆ ಹುಳ ಹಿಡಿದುಕೊಂಡಿದೆ. ಹೀಗಾದಾಗ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಆಗುವುದು ಯಾವಾಗ ಜಯ, ಯಾವಾಗ? ಸ್ವಾಮಿ, ಮೊದಲೇ 2 ವರ್ಷ ಬರಗಾಲ, ಅದರಲ್ಲೂ ಅಲ್ಪ ಸ್ವಲ್ಪ ಬಂದ ಮಾಲೆಲ್ಲ ಹೀಗಾದ್ರೆ ಈ ರೈತರ ಕಷ್ಟ ಹೇಳ ತೀರದಷ್ಟಾಯ್ತು ಸ್ವಾಮಿ, ಹೇಳ ತೀರದಷ್ಟಾಯ್ತು.
ಅದಕ್ಕಾಗಿ ಈಗ ನಡೆದಿದೆ ಮಹಾಯುದ್ಧ. ಈ ಯುದ್ಧಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿ ನದಿ ಜೋಡಣೆ ಮಾಡದಿದ್ದರೆ ಮುಂದೊಂದು ದಿನ ರಕ್ತಪಾತವೇ ಹರಿದು ಹೋಗುತ್ತದೆ. ಅದಕ್ಕಾಗಿ ರೈತ ಸಮೂಹ ಅದಕ್ಕೆ ಸಿದ್ಧವಾಗಿ ನಿಂತಿದೆ. ಜಯ, ಸಿದ್ಧವಾಗಿ ನಿಂತಿದ್ದಾರೆ. ಅದಕ್ಕಂತೆ ಈಗ ನರಗುಂದದ 2ನೇ ಬಂಡದ ಚಳವಳಿ ನಡೀತಾ ಇದೆಯಲ್ಲ, ಮಹಾದಯ ನೀರು ಬಿಡುಗಡೆಗೆ ಆಗುವವರೆಗೂ ನಾವು ಚಳವಳಿ ನಿಲ್ಲಿಸುವುದೇ ಬೇಡ. ನಿಲ್ಲುವುದೇ ಇಲ್ಲ ನಮ್ಮ ಹೋರಾಟ. ಆ ಮಹಾದಾಯಿ ಕಳಸಾ ಬಂಡನೆ ನದಿ ಜೋಡಣೆ ಆಗುವವರೆಗೂ ನಿಲ್ಲುವುದೇ ಇಲ್ಲ ಈ ಹೋರಾಟ. ಒಂದು ವೇಳೆ ಆಲದ ಮನವನ್ನು ಹೊರಗೆ ಹಚ್ಚಬಹುದು, ಆದರೆ ಈ ರೈತನನ್ನು ಅಲಿಗಾಡಿಸಲು ಯಾರಿದ್ದರೂ ಸಾಧ್ಯವಿಲ್ಲ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಬಡಿದ್ರೆ ಹೋಯ್ತು. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಹೊತ್ತಾಗಿದೆ, ಊಟಕ್ಕೆ ಬನ್ನಿ. ನಿಲ್ಲೆ, ಅಡಿಕೆ ಒಡೆದರೂ ಹೋಯ್ತು, ಮಡಿಕೆ ಒಡೆದ್ರೆ ಹೋಯ್ತು. ಈ ಮಡಿಕೆ ಒಡೆಯೋಕ್ಕಿಂತ ಮುಂಚೆ ಈ ನಿನ್ನ ಗಂಡನ ಮೈ ದಣಿಸಬಾರೆ. ಚಲೋ.
ಹೃದಯದಲ್ಲಿ ನದಿಯೊಂದು ಓಡಿದೆ. ಏನ್ರಿ ಈಗಲಾದ್ರೂ ಪ್ರಸಾದಕ್ಕೆ ಬರ್ತೀರಲ್ಲ? ಅಲ್ಲ ಜಯ, ತಮ್ಮ ಬಂದ ನಂತರ ಒಟ್ಟಿಗೆ ಮಾಡುತ್ತಿದ್ದೀವಲ್ಲ. ಅಲ್ಲ ರೀ, ಅವನೇನು ತುಳಸಿಗಿರಿ ಹನುಮಪ್ಪನ ಜಾತ್ರಾಗ ಚಕ್ಡಿ ರೇಸ್ ಏರ್ಪಡಿಸ್ಯಾರಂತ ಅಲ್ಲಿಗೆ ಹೋಗೋಣ. ನೆನ್ಸು ಅಷ್ಟರಲ್ಲಿ ನಿಮ್ಮ ತಮ್ಮ ಬಂದೇ ಬಿಟ್ಟ ನೋಡಿ. ತಮ್ಮ ಈಗ ಬಂದೇನಪ್ಪ? ಹೌದಣ್ಣ, ಈಗ ತಂದೆ ಬಂದೆ. ಏನಿವು ನಿನ್ನ ಕೈಯಲ್ಲಿ ಬೆಳ್ಳಿ ಕಪ್ಪು? ಇವೆಲ್ಲ ಚಕ್ಡಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಬಹುಮಾನವಣ್ಣ. ಎಲ್ಲರ ಚಕ್ಡಿಯನ್ನು ಸೋಲಿಸಿ ನಮ್ಮ ಚಕ್ಡಿಯಲ್ಲಿ ಮುಂದೆ ಬಂದೇನು? ಹೌದು ಹೊತ್ತಿಗೆ ಸುಖದ ಸಂಪತ್ತಿಗೆ 70 ಹಳ್ಳಿಗಳು ನನ್ನ ಎದುರದಲ್ಲಿ ಎಂದು ಕೋಪೆನಿಂದ ಮೆರೆದು ಹಾಡುತ್ತಿರುವ ಆ ದೇವೇಗೌಡನ ಎತ್ತುಗಳು ನನ್ನ ಎತ್ತುಗಳು ನೇರವಾಗಿ ಓಟಕ್ಕೆ ನಡೆದಾಗ ಆಗ ನನ್ನ ಚಕ್ಡಿಯನ್ನೊಂದು ಕೀಲು ಜಿಗಿದು ಬೀಳುವಂತೆ ಮಾಡಿದರು. ಆದರೆ ಕೆಚ್ಚದ ಕ್ರಾಂತಿವೀರ ನಿನ್ನ ಮೈದುನ ತಕ್ಷಣಕ್ಕೆ ಜಿಗಿದು ಆ ಬಿದ್ದ ಕೀಲನ್ನು ಮತ್ತೆ ಜೋಡಿಸಿಕೊಂಡು ರಾಯಣ್ಣನೆಂಬ ಹೆಸರನ್ನು ಡುಬ್ಬ ಚಪ್ಪರಿಸಿ ಲಕ್ಷ್ಮಣನೆಂಬ ಬಾಲನ್ನು ನೆತ್ತಿದಾಗ ಆಗ ನನ್ನ 2 ಎತ್ತುಗಳು ಬಾಲನ್ನು ನೆತ್ತಿದಾಗ ಕೇವಲ 10 ಸೆಕೆಂಡಿನಲ್ಲಿ ಪ್ರಥಮ ಸ್ಥಾನ ಪಡೆದ ಬಹುಮಾನ. ಸಂತೋಷ ಸಹೋದರ, ಸಂತೋಷ. ನಿನಗೆ ನಾನು ಅಣ್ಣನಾಗಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಬಾ. ಸಹೋದರ, ಏನಿದು ಕೊರಳಲ್ಲಿ ಮಿಂಚುವ ತಾಯ್ತ? ಅದೊಂದು ವಿಚಿತ್ರ ಸಂಗತಿಯನ್ನ ಆ ದೇವೇಗೌಡನ ಎತ್ತುಗಳು ತನ್ನ ಸೋತ ಮತ್ತಿನಲ್ಲಿ ಆ ಸೇಡಿನ ತನ್ನ ಗುರಿ ಮಾಡಿಕೊಂಡು ಅಂದೇ ಸಾಯಂಕಾಲ ನಡೆದ ಕುಸ್ತಿ ಸ್ಪರ್ಧೆಯಲ್ಲಿ ತನ್ನ ಬಲಗೈ ಬಂಡನಾದ ವೀರಮಲ್ಲನ ಹೆಸರುಗೊಂಡು ಕಡೆಯ ಕುಸ್ತಿಗೆ ಬರಬೇಕೆಂದು ಕಣಕ್ಕದ ರಣಕಳ ಸೆಳೆದವರಿಗೆ ಸೊಟ್ಟು ಅಳಿಸಿದ. ಆಗ ನೀನೇನು ಮಾಡಿದೆ? ನನ್ನ ಆರೋಗ್ಯದ ಶ್ರೀ ಸೇವಾಲಯನನ್ನು ಸ್ಮರಿಸಿಕೊಂಡು ಅಣ್ಣ ತೆಗೆಯಾದ ನೀವಿಟ್ಟ ಕೈತನ್ನು ನೆನೆದುಕೊಂಡು ಸೇಡಿಗೆ ಪ್ರತಿ ಸೇಡೆಂಬ ಸೇಡು ಹೊಡೆದ ತಕ್ಷಣ ಕಣಕ್ಕೆ ನುಗ್ಗಿಯ ಮಲ್ಲ ಬಗ್ಗೆ ನನ್ನ ಕೈ ಹಿಡಿಯುವುದರಲ್ಲಿ ಆ ವೀರಮಲ್ಲನೇ ಸೋಲನ್ನು ಕೆಡವಿಸಿ ಅವನ ಎದೆ ಮೇಲೆ ಕಾಲಿಟ್ಟು ಪಡೆದ ನಾಯಿನಿಂದ ಭಪ್ಪರೆ ಕ್ರಾಂತಿವೀರ, ಅಸಾಧ್ಯವೆಂಬ ನುಡಿಯನ್ನು ಸಾಧ್ಯ ಮಾಡಿ ಈ ಶಾಂತಿ ಎಂಬ ನಗರದಲ್ಲಿ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಎಂಬುದನ್ನು ಮರೆತು ನಾವೇ ಪುಂಡರೆಂದು ಮರೆಯುವ ಆ ಭಂಡರಿಗೆ ತಕ್ಕ ಪಾಠ ಕಲಿಸಿಬಿಟ್ಟೆ. ಆದರೆ ನ್ಯಾಯವೇ ನನ್ನುಸಿರೊಂದು ಬದುಕಿ ಈ ಸ್ವರಸತಿ ನಗರಕ್ಕೆ ತಕ್ಕ ಪುತ್ರನಾಗಿ ಬದುಕುತ್ತೇನೆಂದು ನನಗೆ ಮಾತು ಕೊಡಪ್ಪ. ಒಂದೇ ಕಣ, ನಿನಗಾಗಿ 1000 ಮಾತುಗಳನ್ನು ನಿರೀಕ್ಷಿಸುತ್ತೇನೆ. ಕೇಳಿಗ, ನಿತ್ಯ ಬೆಳಗುವ ಸೂರ್ಯ ಚಂದ್ರರ ಸಾಕ್ಷಿಯಾಗಿ, ಪಂಚ ಮಹಾಭೂತಗಳ ಸಾಕ್ಷಿಯಾಗಿ, ಶ್ರೀರಾಮಚಂದ್ರರ ಮಾತಿನ ಒಂದೇ ಮಾತು ಎಂಬ ಈ ನಿನ್ನ ತಮ್ಮನ ಮಾತು ಒಂದೇ ಅನ್ನೋ.
ಕನ್ನಡ ನೆಲಜಲದ ವಿಷಯದಲ್ಲಿ ಯಾವನಾದರೂ ವಿಷ ಬೆರೆಸಿ ಮುಂದಾದರೆ ಅದನ್ನು ಪರಕೀರ ಸೊತ್ತಾಗಿಸಲು ಮುಂದಾದರೆ ನಾನು ಪರಶುರಾಮನಾಗಿ ಕೋಟ್ಲೆ ಹಿಡಿದು ಅವರ ಕಾಲನ್ನೇ ತೆಗಿತೇನೆ. ನಿತ್ಯ ಸತ್ಯದ ಮೇಲೆ ಕಾಲಿಟ್ಟು ಅಸತ್ಯದ ಉಸಿರೆಂದು ಮುತ್ತೈದರ ಮಂಗಲನಿಗೆ ಕೈ ಹಾಕಲು ಬಂದರೆ ಅವರ ಕೈಯನ್ನೇ ಕತ್ತರಿಸ್ತೇನೆ. ಬಡವರ ಆಸ್ತಿ ನುಂಗಿ ಸುಮಂಗಲರ ಅಂಗ ಸುಖ ಬಯಸಿ ಈ ಸರಸ್ವತಿ ನಗರವನ್ನು ಅಶಾಂತಿ ಮಾಡಿದ ಭಂಡರ ಚೆಂಡು ಹಾರಿಸಿ ಅವರ ರಕ್ತ ಕುಡಿತಿದೆ. ಸತ್ಯ, ನ್ಯಾಯ, ಧರ್ಮ ತಲೆವಾಗಿ ನಿನ್ನ ಹೆಸರು ತರುತ್ತಿದ್ದರೆ ನಾನು ಈ ಸರಸ್ವತಿ ನಗರದ ಕ್ರಾಂತಿ ವೀರನೇ ಅಲ್ಲ. ಇದು ನಿನ್ನ ಪಾದದಾಣೆಗೂ ಸತ್ಯ, ಇದು ನಿನ್ನ ಪಾದದಾಣೆಗೂ ಸತ್ಯ. ಎದ್ದೇಳು ಸೋದರ, ಎದ್ದೇಳು. ನೀನು ನನಗೆ ತಮ್ಮನಾಗಿ ಸಿಕ್ಕಿದ್ದು ಅದು ಯಾವ ಜನ್ಮದ ಪುಣ್ಯವೋ ಏನೋ. ಆದರೆ ಸೋದರ, ವಾ, ನೀನು ಗೆದ್ದ ಬಂದ ಸಂಭ್ರಮದಲ್ಲಿ ಎದೆಯೊಪ್ಪಿಸುವ ಒಂದು ಹಾಡನ್ನು ಹಾಡುವ. ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರು ಹುಡುಗುವುದು ಏಕೆ? ಹೊಳೆಯುವ ನೀರಲ್ಲಿ ಬೆಳಗೊಳಗಿ ಏಳುತ್ತ ಹುಟ್ಟಿದುವುದು ಎನ್ನುವ ಕಲ್ಪನೆ
ಹೋಗಿ ಎಲ್ಲರೂ ಸೇರಿ ಪ್ರಸಾದ ಮಾಡೋಣ. ಕಾಶ್ಮೀರ ಚೆಲುವೆರ ಅಂಗ ಸುಖದ ಅಂಗಳದಲ್ಲಿ ನಾ ಲಿಂಗರಾಜನಾಗಿ ಮೆರೆಯಬೇಕಂತಂದ್ರ ತನ್ನ ತಂಗಿಯ ಅಂಗ ಸುಖದ ಆಸೆ ತೋರಿಸಿ ನನ್ನ ನಿಲ್ಲಿ ಕರೆತಂದನಲ್ಲ ಆ ದೇವೇ ಗೌಡ. ಅರಮನೆಯ ವೈಭವದಿ ರಮಣೀಯರೊಂದಿಗೆ ಕಿರೀನಗೆ ಬೀರಿ ಸುರಾಪಾನವಿಲ್ಲದೆ ಮತ್ತೇರಿ ತನ್ನ ಮುತ್ತು ಕೊಡುವ ಗತ್ತುಗಾರಿಕೆ ತಿಳಿಸಿ ಹೇಳಿದ ನೀನು ಎಂತ ಬುದ್ಧಿಗೇಡಿದೆ ಗೌಡ. ದೈವ ಬಲದ ಮುಂದೆ ನಿನ್ನ ಮಾಯದ ಬಲ ಸಮಬಲವಾಗಿ ಎಂದು ತಿಳಿದುಕೊಂಡಿರುವ ನಿನ್ನಂತ ಶತಮರ್ಕ ಯಾರು ಇಲ್ಲ ಈ ಜಗತ್ತಿನಲ್ಲಿ. ಆದರೂ ಏ ಗೌಡ, ಆದರೂ ನನ್ನ ಸಹಾಯದಿಂದ ನೀನು ನೋಟಿನ ಅಂತಪುರವೇ ಕಟ್ಟಬೇಕೆಂದಿರುವ ನಿನ್ನ ಆಸೆ ಎಂದಿಗೂ ಸಫಲವಾಗುವುದಿಲ್ಲ. ಅದನ್ನು ನಾನು ಆಗೋದಕ್ಕೆ ಬಿಡುವುದೇ ಇಲ್ಲ. ಯಾಕಂತಂದ್ರ ನೀರಿನೊಳಗ ಮೀನಿನ ಹೆಜ್ಜೆ ಗುರುತಿಸಬಹುದು, ನದಿಯೊಳಗ ಮರುಳಿನ ಕಣಗಳನ್ನೇ ಎಣಿಸಬಹುದು. ಆದರ ನಿಮ್ಮಂತ ಕಪಟ ರಾಜಕಾರಣಿಯ ಗುಣ ಎಣಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಕೊನೆಗೆ ಒಂದು ದಿನ ಅದನ್ನು ಎಣಿಸುವ ಸೂತ್ರಧಾರ ನಾನ. ಆದ್ರೂ ಅದು ಈಗಲ್ಲ, ಮೊದಲ ನಿನ್ನ ತಂಗಿಯ ಅಂಗಸುಖ. ರಾಧಿಕಾ, ಹೆಸರಿಗೆ ತಕ್ಕಂತೆ 100 ಮಡಿ ಸುಂದರಿ ನೀನು. 18ರ ಹರೆಯದ ಕುಡಿ ನೋಟನ ನಿನ್ನಂತ ಸುರಸುಂದರಿಯರು ಯಾರೂ ಇಲ್ಲ ಈ ಜಗತ್ತಿನಲ್ಲಿ.
ಈಗ ನಾನು ನಿನ್ನ ಗಂಡನಾಗಿ ಕ್ಷಣದಿಂದ ಬಂದ ರಾಜಕೀಯಿಂದ ಪುಂಡನಾಗಿ ಮೆರೆಯುತ್ತಿರುವ ಆ ನಿನ್ನ ಅಣ್ಣನ ಕೋಟೆ ಗೋಡೆಯನ್ನು ನಿನ್ನಿಂದಲೇ ಇಬ್ಬಾಗ ಮಾಡಿಸಿ ಅವನ ಸರ್ವ ಆಸ್ತಿಗೆ ನಾನೇ ರಾಜ ರಾಜ. ಏ ಕುತ್ತೆ ಕೇವಲ ಇವನು ಟ್ರೈನಿಂಗ್ ತಗೊಂಡು ಖಳನಾಯಕನಾಗಿದ್ದವನಲ್ಲೂ ಹುಟ್ಟುವಾಗಲೇ ಖಳನಾಯಕನಾಗಿ ಹುಟ್ಟಿರೋನು. जलते हुए को आग कहते हैं, बुझते हुए को राख कहते हैं. ये गजराज निकला तो क्या कहते हैं? शकुनी मामा कहते हैं. ಏನಿದು ಹೊಸ ವರುಷ, ಏನಿದು ಹೊಸ ಉರುಪು? ಈ ಅರುಣೋದಯದ ವೇಳೆಯಲ್ಲಿ ಈ ಅರುಣ ಹೊಸವರು ಹೂಡಿ ನೇಗಿಲ ಮೊದಲು ಮಾಡಿ ಯೋಗಿನಿಸಿಕೊಂಡು ಅಶ್ವಿನಿ ಮಳೆ ಪ್ರಾರಂಭವಾಗಿ ಭರಣಿ ಮಳೆಗೆ ಭೂಮಿ ಹದ ಮಾಡಿ ರೋಹಿಣಿ ಮಳೆಗೆ ಬೀಜ ಹಾಕಿದ್ರ ಉಣಿ ತುಂಬಿಲ್ಲ ಕಾಳು. ಅಡಿಕಾಳಿಗೆ ಪಡಿಕಾಡು ಕೊಡುವ ಈ ಭೂಮಿ ತಾಯಿ ನಂಬಿದವರು ಯಾರು ಕೆಟ್ಟಿಲ್ಲ ಈ ಜಗದಾಗ. ಈ ಮಣ್ಣು ಮುಟ್ಟಿದ್ರ ಚಿನ್ನ ಆಗತೈತಿ ಎನ್ನುವ ಈ ರೈತನ ವಾಣಿ ಎಂದು ಸುಳ್ಳಾಗುವುದಿಲ್ಲ. ಇರ್ಲಿ ಈ ರಾಜಾಗ ರಾಣಿ ಜೋಡ ನಂಗ ಈ ಹೆಣ್ಣುಗೊಂದು ರಾಣಿ ಜೋಡ ಬಿಟ್ರ ನನ್ನ ಮುಂದ ಯಾರು ಇಲ್ರಿ. ಯಾರಂತ
मिलाए तेरे लड़की मिल जाए क्या बात है గొడు చిన్ని మల్లకి గోకక బల్ల తిరిగి తునిల పిల్ల గోకక కరదట బెళగవ గుంద తింగి తునిల పిల్ల వినయక బాసుగుడ జూసరస్ల ఉడిసి తునిల పిల్ల ఒకేర కరకల పని కొరి బలి తునిల పిల్ల ఇనిసి తునిల అంగసి ఇనిసి కొబడ నిన్న ముడుగా ఏన హుడుగా నన్న నిన్న ఏన నడకిల్ల అసూర హనుమಪ್ಪನದಾರಿ ಮುಟ್ಟಿದನ ನಾನಿನ್ನ ಬಿಡುದಿಲ್ಲ ಗುರುವಾರ ಸಂತೆ ನಮ್ಮ गुड़ी मेले गोपुर भलदंगा यदि मेले नीवद गुणगंगा याग मैरी जनपाग मैरी सुंदरना उड़ी ओ गड़ी काली जग यार जग यार जग यार ನಮ್ಮ ಸಣ್ಣನ ಓಣ್ಯಾಗ ಈ ಚಂದನ ಬೆಳಕಿ ಆ ಮಣ್ಣಿನ ಹಾಗಲ ಮನೆ ಮೇಲೆ ಕೂಡ ಹಿಡಿಯಾಗ ಆ ಊರಗ ಇರಲೀಗ ಹುಡುಗ್ಯಾಡಿ ಸಾಯವ ಆ ಊರಗ ಇರಲೀಗ ಹುಡುಗ್ಯಾಡಿ ಸಾಯವ ಸಿಕ್ಕರ ಬಡಿದಾನ ತೆಗ್ಗಿ ಗುರುವಾರ ದಿವಸ ನಮ್ಮರ ಸಂತೆ ನಿನ್ನ ನನ್ನ ನೋಡುವ ಚಿಂತೆ ಅದ ಮಗದ ಬಗದ ಬರ್ತಿದ್ದಿ ನಾನ ಕೈಯಾಗ ನೀನ ಚೀಲ ಹಿಡಿದು ಸಿಂಗಲ ಸೈಡ ಕೂದಲ ಒಡೆದು ನಡಕಂತ ನಕ್ಕಂತ ಬರ್ತಿದ್ದಿ ನಾನ ಗುರುವಾರ ದಿವಸ ನಮ್ಮೂರ ಸಂತೆ ನನಗ ನಿನ್ನ ನೋಡುವ ಚಿಂತೆ ಬಗದ ಬಟ್ಟೆ ಬಗದ ಬರ್ತಿದ್ದಿ ನಾನ ಕೈಯಾಗ ನೀನ ಚೀಲ ಹಿಡಿದ ಸಿಂಗಲ ಸೈಡ ಕೂದಲ ಒಡೆದ ನಕ್ಕಂತ ನಡಕಂತ ಬರ್ತಿದ್ದಿ ನಾನ ನಮ್ಮೆ ಸಾಕ ಹೊಂಟೇನಿ ಎಮ್ಮೆ ಮಾವ ಕರಿಬ್ಯಾಡ ನೀ ನನ್ನ ಕೆಮ್ಮೆ ಕೊಡುದಿಲ್ಲ ನಾ ಚುಮ್ಮೆ ದೋಸ್ತ ಬಿಡುದಿಲ್ಲ ನಮ್ಮಮ್ಮೆ ಅಕ್ಕ ಯಾವ ಮೊನ್ನೆ ಕಬ್ಬನ್ ಪಡೆದಾಗ ಕಳ್ಸೀನಿ ನಾವೇ ಸಾಕ ಹೊಂಟೇನಿ ಮಾವ ಕರಿಬ್ಯಾಡ ನೀ ನನ್ನ ಕೆಮ್ಮೆ ನಾವೇ ಸಾಕ ಹೊಂಟೇನಿ ಎಮ್ಮೆ ಮಾವ ಕರಿಬ್ಯಾಡ ನೀ ನನ್ನ ಕೆಮ್ಮೆ ಕೊಡುದಿಲ್ಲ ನಾ ಚುಮ್ಮೆ ಬಿಡುದಿಲ್ಲ ನಮ್ಮ ಕೊಡುದಿಲ್ಲ ನಾ ಚುಮ್ಮೆ ಬಿಡುದಿಲ್ಲ ನಮ್ಮಮ್ಮಿ ದೋಸ್ತ ಮೊನ್ನೆ ಕಬ್ಬಿನ ಬಿಡದಾಗ ಕಳ್ಸೀನಿ ಕೆಟ್ಟೆ ಬರ್ತಾಳ ನೋಡ ಹೈಸ್ಕೂಲ ಬೆಟ್ಟ ಸಂಘದಲ್ಲಿ ನಿಂತನ ಹೊರ ಮಾಡ್ತಾಳ ಕಾಟ ಕೆಟ್ಟೆ ಬರ್ತಾಳ ಹೈಸ್ಕೂಲ ಬೆಟ್ಟ ಸಂಘದಿಂದ ನನಗ ಮಾಡ್ತಾಳ ಕಾಟ ತಂದೆ ತಂದೆ ಹವದಾಗ ಗಿಂಡಿ ಗಿಂಡಿ ಜಂಪ ಮನೆಲ್ಲ ಫ್ಯಾಷನ್ ತಂದೆ ತಂದೆ ಹವದಾಗ ಗಿಂಡಿ ಗಿಂಡಿ ಜಂಪ ಮನೆಲ್ಲ ಫ್ಯಾಷನ್ ಅರೆದ ಹುಡುಗರ ಮುದುಕರಿಗೆಲ್ಲ ಕೊಟ್ಟನು ಟೆನ್ಷನ್ ಅರೆದ ಹುಡುಗರ ಮುದುಕರಿಗೆಲ್ಲ ಕೊಟ್ಟನು ಟೆನ್ಷನ್ ನಂಗ ಡವಣಗ ಮಸ್ತ ಕಂಟಿ ಸಾರೋಣಿ ನಿನ್ನ ಫೋನ್ ನಂಬರ್ ಕೊಟ್ಟೆ ತಿನ್ಪುಣ್ಯ ನಂಗ ಡವಣಗ ಮಸ್ತ ಕಂಟಿ ಸಾರೋಣಿ ನಿನ್ನ ಫೋನ್ ನಂಬರ್ ಕೊಟ್ಟೆ ತಿನ್ಪುಣ್ಯ ಯಾಯ ಕುರ್ಮರ್ ತಿನ್ನಕಟ ಬರುವ ಕನ್ಯ ಯಾಯ ಕುರ್ಮರ್ ತಿನ್ನಕಟ ಬರುವ ಕನ್ಯ ಈ ಭಕ್ತಿಯಿಂದ ಓಡಿ ಬಂದೆ ಚಾರು ಚಾರು ಹಾಕೊಂಡಿನಿ ಲಂಗದವನಿ ಆದೊಂಟರ ನಿಮ್ಮ ಕೈ ಮಾಡಿ ಗಿಣಿಗಿಣಿ ಹಾಕೊಂಡಿನಿ ಲಂಗದವನಿ ಆದೊಂಟರ ನಿಮ್ಮ ಕೈ ಮಾಡಿ ಕರಿಯತಿ ಗಿಡ್ಡ ಗಿಣಿಗಿಣಿ ಹನ್ನಪುರ ಸಿಂಗಾನಿ ತಿನ್ನ ಬೇಡ ಹಂಗ ಬೇಡ ತೊಗೆ ತಂಗಾನಿ ಎತ್ತ ಬೇಡ ಲಂಗ ಹನ್ನಪುರ ಸಿಂಗಾನಿ ತಿನ್ನ ಬೇಡ ಹಂಗ ಬೇಡ ತೊಗೆ ತಂಗಾನಿ ಎತ್ತ ಬೇಡ ಲಂಗ ಹೇಗೆ ಎಲ್ಲಿದಿರಪ್ಪ ಅಂತಂದ್ರ ಅದಿರೇನ ಮಕ್ಕೊಂದ್ರಿ ಓ ಊರಿಗಳು ಇರ್ಬೋದಪ್ಪ ನಾ ಎಲ್ಲಿ ಬೇಸಂಗ ಪೀಸ್ ಹೊಡೆದು ಮಕ್ಕೊಂಡು ಅಂತ ಮಾಡಿದ್ದೆ ಆಸೆ ತಗೊಂಡು ಪೀಸ್ ಹೊಡೆದ ಡಿಂಗಾಗಿ ಮಕ್ಕೊಂಡ್ರ ಅಂತ ಮಾಡಿದ್ದೆ ಅಂದ್ರೆ ಯಪ್ಪ
ಎಬ್ಸು ಹಂಗಂದ್ರ ಎಬ್ಸ ಹೌದ್ ಮತ್ತ ನಿಮ್ದಿದ್ರ ನಮ್ದು ಎಬ್ಸಕ್ ಆಗುತ್ತ ಎಬ್ಸಲೇಬೇಕ ಇಲ್ಲ ಅಂದ್ರೆ ಮಕ್ಕೊಂಡ್ಬಿಡ್ತೈತಿ ಹೌದಾ ಎಬ್ಸ ಹೋರ್ಗಳ ಫುಲ್ ಹೆರ ಹಾ ಎಬ್ಸ ಹರಿತೋ ಯಪ್ಪ ಚೀಲ ಮರೆ ಚೀಲ ಹರಿತಿ ಚೀಲ ಅಯ್ಯೋ ಯಪ್ಪ ಚೀಲ ಹರಿತೋ ಯಪ್ಪ ಹರಿತೆ ಮುರಿತ್ರು ಯಪ್ಪ ನನ್ ಗೋಣೆ ಮುರಿತ್ರು ಗುಣಿ ಮುರುತ ಮುಂದೆ ಕೆಲಸ ಮಕ್ಕೊಂತೀವಿ ಹುಂಗ ನೋಡ್ಕೊಳಂಗಿಲ್ಲ ಎಬ್ಸತ್ತ ಗುಣಿನ ಮುರ್ಕೊಂಡಿ ಮತ್ತೇನ್ ಎಬಸ್ತಿ ನೋಡ್ಕೊಂಡಿ ನಾನು ಮತ್ತೆ ಚಾಲು ಆಗತ್ರಿ ಕ್ಯಾನ್ಸಲ್ ಮಾಡ್ತೇನೆ ಯಾವ ನೋಡಿ ಹರಾಮ್ ಕೋರ ಯಾಕ ಎದುರಿಗೆ ಚೀಲ ಹಿಡ್ಕೊಂಡು ಬರೋ ಈ ರಾಜ್ಕುಮಾರಿ ಕಾಣೋದಲ್ಲ ಏನಿನ ಕಣ್ಣಿಗೆ ಯಾವಳೆ ನೀ ನಿವಾರಿ ಹಂಸ ಬಾರ್ಕೋಲ್ ಹಿಡ್ಕೊಂಡು ಎದುರಿಗೆ ಬರೋ ಚಿಗುರು ಮೀಸೆ ಹುಡುಗ ನಿನ್ನ ಕಣ್ಣಿಗೆ ಕಾಣುದಿಲ್ಲ ನಿನ್ನ ಹರತ್ ಚೀಲದಾಗ ನಾನು ಗೋಣಿ ಇಲ್ಲನ ಬೇಡ ಇಡ್ಬೇಡ. ಯಾಕ್ಲ ಹರಾಮ್ ಕೋರ ಸ್ಲೋ ಸ್ಲೋ ಇವ ಹರಾಮ್ ಖೋರಲ್ಲ ಕಸದಾಗ ರಸ ತೆಗಿಯೋ ಕಲ್ಲು ಪುಡಿಯಾಗ ಬೆಳೆ ತೆಗೋ ಡಾಕ್ಟರ್ ರಾಜ್ಕುಮಾರ್ ಇದ್ದಂಗ ಹುಡುಗ ಬೆಳ್ಳಿ ಕಡಗ ಅಣ್ಣನ ಹೆಸರು ಹೇಳ್ಕೊಂಡು ನೀ ಬದುಕ್ತೀಯ ಆಗಾಕ ಪ್ರಯತ್ನ ಮಾಡಕತ್ತಲ್ಲೇ ನನ್ನ ಮುದ್ದಿನ ಶಾರು ಏ ಹುಡುಗ ಅಣ್ಣ ದೇವ್ರ ಮುಂದ ಇನ್ಯಾ ದೇವ್ರನೂ ಇಲ್ಲ ಅವ್ರಿಗೆ ಅವರೇ ಸರಿಸಾಟಿ ನೀ ಹೆಂಗ್ ರಾಜ್ಕುಮಾರ್ ಆಗ್ತೀಯಪ್ಪ ಕೇಳಲೇ ಶಾರು ನನ್ನ ಹೆಸರು ಅರುಣ್ ಕುಮಾರ ಈ ಅರುಣ್ ತಗದ ರಾಜ್ ಹಚ್ಚಿ ಬಿಡು ಅದು ರಾಜ್ಕುಮಾರ್ ಆಗುದಿಲ್ಲ ನಾ ಶಾರು ಓಹೋ ಅಂದ್ರೆ ನೀ ಡೂಪ್ಲಿಕೇಟ್ ರಾಜ್ಕುಮಾರನ ಇರ್ಲಿ ಬಿಡ ಬಾರ್ಕೊಂಡ್ಕೊಂಡು ಇತ್ತಾಗ ಅಲ್ಲಿಗೆ ಹೊಂಟಿ ಮತ್ತ ಇದು ನಿನ್ನ ಕಟ್ಟೆ ಆಗಲ್ಲಿ ನನ್ನ ಕಿಲಾರಿ ಊರಿಗ ತೋರ್ಸಾಕ ಯಾಕಂದ್ರ ನಾನು ರೈತ ಜಗತ್ತಿಗೆ ಅನ್ನ ಹಾಕೋ ಭೂಪ ಭೂಮಿಗೆ ನಾನಾ ತರ ಭೂಮಿ ಬೀಜ ಸೇರಿ ಭೂಮ ತೆಗೆಯೋ ಭೂಪ ಈ ರೈತ ಹಚ್ಚದ ದೀಪ ಆಗ್ಬೇಕಂತ ಛಲ ಮಾಡಿನ ಶಾರು ಅಂದ್ರ ಈ ಊರು ಹೊಲ ಗಳೆ ಹೊಡೆಯೋ ದನೀರ್ ಅಂದ್ರ ಮತ್ತ ನೀನ ನನಗ ದೊಡ್ಡ ಗಬುರ್ರ ಹಾ ನಾನಲ್ಲಿ ಈ ಊರಿನ ಸಾವುಕಾರ 1000 ಎಕರೆ ಸಾವುಕಾರ ಅದನ್ನಲ್ಲ ದೇವೇಗೌಡ ಆ ಭೂಮಿನ ನಾನಗಳೇ ಮಾಡಿ ಬೆಳೆ ತೆಗೆದೀನಿ ಅವಕರ ಜೊತೆಗೆ ನನ್ನ ಹೊಲಾನು ಉಳಿತಿಲ್ಲೇ ಹೌದನ ಅಂದಂಗ ಹೊಲಗಳು ನಿನ್ವಾದ ಮತ್ತೇನ್ರ ಸಾವುಕಾರ ಅದಾವ ನಿನ್ವ ಇರ್ಬೇಕನ ನಮ್ಮ ಅಂದಂಗ ನಿನ್ ಹೆಸರು ಏನ ಸ್ವಲ್ಪ ಪೂಚ್ ನನ್ನ ಹೆಸರು ಅರುಣ ನನ್ನ ಹೆಸರು ಹೇಳಂಗಿಲ್ಲ ಶಾರು ನೀನ ಹೇಳಿದಲ್ಲ ಮತ್ತ ಶಾರು ಯಾರಂತ ತಿಳ್ಕೊಂಡಿನ ಅಂದ್ರ ದೇವೇಗೌಡ ಅದನಲ್ಲ ಅವ್ರ ಅಪ್ಪಟ ಸಹಾಯಕ ಅದನಲ್ಲ ಮುತಲಿಕ ಅವ್ರ ಮಗಳು ಶಾರು ಅಂದ್ರ ನಾನ ಬಪ್ಪರೆ ಶಾರು ಭಾರಿ ಆಯ್ತಲೆ ನಿನ್ನ ಸುರು ಬಪ್ಪರೆ ಶಾರು ಭಾರಿ ಆಯ್ತಲೇನೆ ಸುರು ಈ ವಿಚಾರ ನಿಮ್ಮಪ್ಪ ಕೊಡಬೇಡ ದೂರು ಸ್ವಂತ ಹೊಲದಾಗದವ ನನ್ನ 2 ಬೋರು ಈ ವಿಚಾರ ಮಾಡಬೇಡ ದೂರು ಸ್ವಂತ ಹೊಲದಾಗದವ 2 ಬೋರು ನೀ ಮಾಡ್ಕೊಂಡ್ ತಿನ್ನು ಕಾರ್ಬೇಳೆ ಸಾರು ನಾ ಮಾಡ್ತೀನಿ ಉಣಿಸ್ತಿಲ್ಲಿ ನಿನಗ ತತ್ತಿ ಸಾರು ಓಯ್ ಕೇಳಿಲಿ ನಮ್ಮ ಅಪ್ಪನದವು 110 ಕಾರ್ ನಾನು ಕುಡಿತೀನಿ ಓಂಕಾರ್ ಬಾಟ್ಲಿ ಫಿಲ್ಟರ್ ನೀರು ವಾರಕ್ಕೊಂದು ಬೇಕು ನನಗೆ ನಾ ಕೊಟ್ಟು ಬೀರ್ ಬಿಡ್ಸಂಗಿಲ್ಲ ನಿನ್ನ ಕಾರ್ಬೇಳಿ ಸಾರು ಏ ಹುಚ್ಚಿ ನೀನು ಬೇಕಂದ್ರ ನನ್ನ ಹೊಲ್ಲಾಕ್ ತಂದಿರ್ತೀನಿ ಹೊಲಸ್ ಅಂಗಡಿಯ ಬೀರು ಅದನ್ನ ಕುಡ್ದವ್ರು ಹಾಕ್ತಾರ ದಿನ ಮಂದಿ 100 ನೀ ಹೂ ಅಂದ್ರ ಇಟ್ಟಿಲ್ಲಿ ನಮ್ಮ ಮದುವೆ ಜೋರು ಹಂಗಾದ್ರ ಮತ್ತೆ ತಡ ಮಾಮ ರೂಪನ್ಯಾಗ ವ್ಯವಸ ನಡುವೂರಾಗ ಕಡಗರ ಕಡಲಿ ಕರುತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಒಡಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮ ಪಾಡನಲ್ಲ ಯಾರ ಅಂಜಿಕೆ ನನಗಿಲ್ಲ ಊರಾಗ
ಯಾರಂಜಿಗೆ ನನಗಿಲ್ಲ ನಿಮ್ಮ ಪಾದನಲ್ಲ ಯಾರಂಜಿಗೆ ನನಗಿಲ್ಲ ಏನ್ ಬೆಂಗಾತ್ ಬರ್ತಲೆ ಪೈ ಬೆಣ್ಣಿ ಬರುವನ್ ನೈ ಆಚೆ ಕುಯ್ 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 ಅನ್ನತ್ತಲೆ ಕುರಿಗೆ ಸೆಟ್ಟಪ್ಪ ನಾಯಿ ನನ್ನ ಮಗಳ ಚಿಂತೆ ನನಗತ್ತೈತಿ ಎಲ್ಲಾರು ಬಂದನ್ರಿ ಮಾಸ್ತರ್ ನನ್ನ ಮಗಳ ಎಲ್ಲರಿ ಶಾರು ಏ ಮುದ್ಕಿ ಶಾರು ಎಲ್ಲದೀವ ನಿಮ್ಮವನ ಬಾರೋ ನಿಮ್ಮವನ ಬಾ ಯಪ್ಪ ಇಲ್ಲೇ ಅದೀನಿ ಬಾಯಿ ಮಾಡ್ಬಾರ್ದು ಹಾ ಇಲ್ಲಿ ಯಾಕೆ ಹೊಡ್ತಿದ್ದಾವ ಹಸೆ ಬಳಿ ಚೂರು ಅವು ಬಳಿ ಚೂರಲ್ರಿ ಸಾವ್ಕಾರ. ಏ ಮಿಂಡ್ರಿ ಮಗನ ಏ ಮಿಂಡ್ರಿ ಮಗನ ನಿನ್ಗಾವ್ ಕಳ್ಸಲ್ಲ ಏನಿಲ್ಲ ಜೋಕ್ ಮಾರ ಹಳೆ ಜೋಕ್ ಮಾರ ಯಪ್ಪ ಮುಚ್ಕೊರ ನಿಮ್ಮವನ ಬಾಯಿಗಪ್ಪ ಅಲ್ಲ ಸಪ್ತ ಪೂಜೆ ಸಂತಿ ಮಾಡ್ಕೊಂಡು ಬಾ ಅಂತ ಕಳ್ಸಿದ್ರ ಮಾಸ್ತರ ನಮ್ಮ ಮಂತ್ರಗಿರ್ದದ್ದು ಒಂದ ಚೀಲ ಹರಿತೋ ನನ್ನ ಮಗಳ ಚೀಲ ಹರಿತೋ ನಮ್ಮ ಮಗಳ ಚೀಲ ಹರಿತೋ ನನ್ನ ಮಗಳ ಚೀಲ ಹರಿತ ಚೀಲ 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 ಹರಿದು ನನ್ನ ಮಗಳ ಚೀಲ ಹರಿದು ನನ್ನ ಮಗಳ ಚೀಲ 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 ಈ ಚೀಲ ಎದ್ದೊಳ ಬೇ ಮುದುಕಿ ಆಯ್ತು ಮುಂದೆ ಎದ್ದೆ. ಅಲ್ಲ ನಿಮ್ಮವನ ಈ ಚೀಲ ಹರ್ಕೊಂಡು ಜಾತ್ರೆಗ 2 ಡಜನ್ ಬಳಿ ಕೊಡ್ಸಿದ್ರಿ ಆ ಬಳಿ ಮರ್ಕೊಂಡು ಚೈನಲ್ವೇ 2 ತೊಲಿ ಬಂಗಾರ ಚೈನ ಕೊಡ್ಸಿದ್ರಿ ಆ ಚೈನಾ ಕಿತ್ಕೊಂಡು ನಿಂತ ನಿಮ್ಮವನ ಅವ್ರು ಸುಮ್ಮನೆ ನಿಂತಿಲ್ರಿ ಸಾವ್ಕಾರ. ಏ ಮಗನ ಚಳಿ 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 ಚಳಿತಾವೇನು ಈ ಚಳಿಯ ಗಿಳಕಿಯ ಬಾಳೆನು ಈ ಚಳಿಯ ವಿರಹದ ನೋವಾಗೆಯ ಅಲ್ಲವಿಲ್ಲ ಕಥೆಯ ಕೇಳುವೆಯ ಚಳಿ ಚಳಿ ಚಳಿತಾವೇನು ಈ ಚಳಿಯ ಯಪ್ಪ ಕಾವ್ ಐತಿ ಎಲ್ಲಿ ಚಳಿ ಆಗ್ಬೇಕು ಏನಾಗ್ತದೆ ತಡಿ ಕುದುರೆ ಜಡ್ ಚಲ ಆಗೈತೆ ನಮ್ಮ ಅಪ್ಪು ನಮ್ಗಿಂತ ಎಬಸ ಎಬಸ ನಿನ್ನವನ ಹಿಂಗ್ಯಾಕ್ ಮಾತಾಡಕತ್ತಿ ನೀನ ಏನಾತ್ ನಿನಗ ಏನಾಯ್ತು ನಿಮ್ಮವನ ನಿನಗ ಏ ತಡ್ರಿ ಮಾವರ ಮುತ್ಯಾರ ಏ ಮಗನ ಅದನ್ನ ನಿಲ್ಲಿಸ ಮೊದ್ಲ ಏ ಗುನ್ಯಾರ ಮಾಸ್ಟ್ರೇರ ಹೌದ್ ತಂಗಿ ಯಾರು ಹೆಗ್ಗಡ್ ಮಾರಿ ಹುಡುಗ ಇವನ ಸಾವ್ಕಾರ ಕುಂಟಿ ಹಿಡಿದ್ರ ಅಂಟಿ ಹೊಡಿಯೋ ಬಂಟ ಇವ ಬಂಟ ಚಿಗರು ಮಿಸೆ ಹುಡುಗ. ಹೌದಲ್ಲೇ ಕರಿ ಬಂಟ ಇವೇ ಇಲ್ಲ ತಡಿ ನೋಡ್ತೀನಿ ಅವಾಗ ಇವ ಇರೋದನ ಕರಿ ಬಂಟ ಅಲ್ಲೇ ಮುಳ್ಕಂಟಿ ಸುಳ್ಗಂಟಮ್ಮನ ಕರೆ ಕುಂಟಿ ಮಗಳ ನಡಿಗೆ ಹೋಗೋಣ ಇಷ್ಟ್ ಜಲ್ದಿ ಹೋಗೋದಾ ಮಾತಾಡ್ಲೇವ ಮಾವ ನಿನ್ನ ಮಗಳ ಹತ್ರ ಏನೈತಿ ಅಂತ ಅವನಿನ್ನ ಮಗಳ ಹತ್ರ ಏನೈತಿ ಏನೈತಿ ಹತ್ತೈತಿ ಅಗ್ರರಗಿನ ಸಗದೈತಿ ಜಗದೈತಿ ಮಾವ ಜಗದೈತಿ ಅವನಿನ್ನ ಮಗಳ ಹತ್ರ ಏನೈತಿ ಏನೈತಿ ಹತ್ತೈತಿ ಅಯ್ಯನ ಮಗಳ ಹತ್ರ ಪದಕೈತಿ ಪದಕೈತಿ ಅಯ್ಯ ಪದಕೈತಿ ಆ ಪದಕ ಈಗ ಬೇಕಾಗೈತಿ ಬೇಕಾಗೈತಿ ಅಯ್ಯ ಬೇಕಾಗೈತಿ ಏ ಮಗನ
ಆ ಭಕ್ತ ನಿಲ್ಸು ಬದ್ಲು ಹಾ? ಹಾ ಏನು? ಆ ಭಕ್ತ ನಿಲ್ಸ್ಲಿ ಮಗನ ನನ್ನ ಮುತ್ಯ ಅಂದಿ ನಾನು ಹತ್ತಿ ಹೊಲ್ದ ಹೋಗಿ ಹೆಚ್ಚಿಗೆ ಸಾಯಿಸ್ಬಿಡ್ತೀನಿ ಸಾಯಿಸ್ಬೇಡ ಮಾಸ್ಟರ್ ಮಗ. ಹಾ ನಡಿ ಇನ್ನೊಂದ್ಸಲ ಏನೋ ಮಾತಾಡಿದ ಮಗನ ಪಾಪ ಬರುತ್ತೆ. ಓಡಿ ಓಡಿ ಬಂದು ಹೊರಗೆ ನೀಡಿ ಹಿಡಿಕ, 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 ಬಿಡಿಯಾಡನೆ, ನಮ್ಮಪ್ಪ ಬಿಡಿಯಾಡನೆ, ಬಿಡಿಯಾಡನೆ, ನಮ್ಮಪ್ಪ ಬಿಡಿಯಾಡನೆ. ಯಪ್ಪ ಬಾ ಹೋಗೋಣ ಹಂಗಾದ್ರೆ. ಹೋಗೋಣ, ನಡಿ ಹೋಗೋದ್ರಾಗ ಒಂದ್ ನಿಮಿಷ ಹೋಗೋಣ. ಎಬ್ಸ್ಬಿಡು ಹಂಗಾರ. ಯಬಸ್ ಭವನದ ಮಗಳಲ್ಲಿ ಭಾರಿ ಪೀಸ ಓಡಾಟ ಬಂದಾಗಿತ್ತು ಸಣ್ಣ ಕೂಸ ಏನ ಮನ ಕಂಡು ಬೆಳೆಸಿರಿ ಬಾಬಾ ಬೆಳೆಸಿರಿ ಕಳಸ ಕಳಸಿ ನನ್ನ ಕರಸ ಅವನಿನ ಮಕ್ಕಳಿಗೆ ಭಾರಿ ಪೀಸ ಓಡಾಟ ಬಂದಾಗಿತ್ತು ಸಣ್ಣ ಕೂಸ ಅವನಿನ ಮಕ್ಕಳಿಗೆ ಭಾರಿ ಪೀಸ ಓಡಾಟ ಬಂದಾಗಿತ್ತು ಸಣ್ಣ ಕೂಸ ಏನ ಮನ ಕಂಡು ಬೆಳೆಸಿರಿ ಬಾಬಾ ಬೆಳೆಸಿರಿ ಕರಸ ಕಳಸಿ ನನ್ನ ಕರಸ ಯಾರು ನಾನು ಬಂದಿನ ತಡಿ ಗುಂಡಿ. ಮೊಬೈಲ್ ಪೂರ್ಣ ಮನ ಮೇಲೆ ಲವ್ವ ಮಾಡುವೆ ರಾತ್ರಿ ಮೊಬೈಲ್ ಪೂರ್ಣ ಮನ ಮೇಲೆ ಲವ್ವ ಮಾಡುವೆ ರಾತ್ರಿ ಮಾಡುವೆ ರಾತ್ರಿ ಎಲ್ಲಿ ಮೀಟಿಂಗ್ ಶುರುವಾದ್ರೆ ಮಾಡುವೆ ರಾತ್ರಿ ಎಲ್ಲಿ ಮೀಟಿಂಗ್ ಶುರುವಾದ್ರೆ ಶುರುವಾದ್ರಿ ಮೊಬೈಲಿನ ಜೀವನ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬದಲಿ ಹೃದಯ ರಾಜ ಮೊಬೈಲ್ ಸೆಟ್ ರೀ ಮೊಬೈಲ್ ಸೆಟ್ ಯಾರಿಗ್ ಬೇಕ್ರಿ ಬರಾಬರ ಬರ್ರಿ ಸರಾಸರ ಹೇಳ್ಕೊಡ್ರಿ ಸ್ಯಾಮ್ಸಂಗ್ ತಗೊಳ್ರಿ ಆಯಾಸನ ಇಲ್ಲ ನೋಕಿಯಾ ತಗೊಳ್ರಿ ಬ್ಯಾಸರ್ಗಿನ ಇಲ್ಲ ಇನ್ನ ಸಿಮ್ ಕಾರ್ಡ್ ರೀ ಜಿಯೋ ತಗೊಳ್ರಿ ಹ್ಯಾಂಗ ನಮ್ಮ ಊರಾಗಂತೂ ಜಿಯೋ ನೆಟ್ವರ್ಕ್ ಹಾಕ್ಯಾರ್ರಿ ಬೆಳತನ ಯೂಸ್ ಮಾಡ್ರಿ ಒಟ್ಟು ನಿಮಗ ನೆಟ್ವರ್ಕ್ ಇಂದ ಏನು ತೊಂದ್ರೆ ಇಲ್ರಿ ಏರ್ಟೆಲ್ ತಗೊಳ್ರಿ ಒಟ್ಟ ಬ್ಯಾಸರ್ಗಿನ್ನ ನೋಡ್ರಿ ಯಾರಿಗ್ ಬೇಕು ಬರಾಬರ ಬರ್ರಿ ತಡ್ರಿ ಮುಂದೆ ಯಾವ್ದೋ ಒಂದು ಮೇಡಮ್ ಬರಾಕತ್ತಾರ ತಡ್ರಿ ಆ ಮೇಡಮ್ ಈಗ ಅವ್ನ ಜೀವನ್ ಜೊತೆಗೆ ಮಾತಾಡಕ ಯಾವ್ದ್ ಬೇಕು ಹೇಳು ಅಂತ ತಡ್ರಿ ಬಾಯಾರ ಹೋಗ್ಬೇಡ್ರಿ ನಾನು ನಿಮ್ಮಿಂದನೇ ಬರ್ತೀನ್ರಿ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಪಡಿತಾರ ನೆಟ್ಟದ ಮನೆ ಹೋಗಿ ಮಾಡುತ್ತಿದ್ದ ಆನಂದ ಗೆಳೆಯರ ಹುಟ್ಟಿದ ಊರಿಗೆ ಮಾದರ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ
ದಂಡನಿಗೆ ಮುಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ನಾನು.
ಅಷ್ಟೇ ಅಲ್ಲ, ನಾನು ಈ ಊರ ಮಾಲೆ ಗೌಡ. ಈ ಸುತ್ತು 70 ಹಳ್ಳಿಗೂ ನನ್ನದ ಅಧಿಕಾರ. ಆದರೂ ಆ ಜಯವೀರ ನನ್ನ ಮನೆತನದ ಹುಟ್ಟ ಕುಲ ವೈರಿ. ಆ ನಮ್ಮಿಬ್ಬರ ಮನೆತನದಲ್ಲಿ ಹೊತ್ತಿದ ಬೆಂಕಿ ನಂದ ಬೇಕಾದರೆ ಅವರ ತಮ್ಮ ಕ್ರಾಂತಿವೀರನನ್ನು ಕೊಲೆ ಆಗಲೇಬೇಕು. ಅಂದಾಗುತ್ತಿರುತ್ತದೆ ನನ್ನ ಸೇಡು. ಜಯವೀರ, ಹಳ್ಳಿಯಿಂದ ದಿಲ್ಲಿವರೆಗೂ ನಿತ್ಯ ರೌಡಿಗಳ ತಲೆ ಮೇಲೆ ಕಾಲು ಇಟ್ಟು ಮೆರೆತಿರುವ ಈ ಟೈಗರಿನಿಗೆ ಗುಡುಗಿಗೆ ಬಗ್ಗದ ಅಂದಿನ ಸ್ಪರ್ಧೆಯಲ್ಲಿ ಎಂದು ನಿನ್ನ ತಮ್ಮ ನನ್ನ ಜನರನ್ನು ಸೋಲಿಸಿ ತಂಗಿಯ ಕೈಯಾರ ಚಿನ್ನದ ಕಡೆ ಪಡೆದು ಹೂಮಾಲ ಹಾಕಿಸಿಕೊಂಡರು. ಹತ್ತಿರುವುದಲೇ ನನ್ನ ಒಡಲಿನ ಸೇಡಿನ ಬೆಂಕಿ. ಇದೇ ಬೆಂಕಿಯಲ್ಲಿ ನಿಮ್ಮ ವಂಶವನ್ನು ಸರ್ವನಾಶ ಮಾಡಿ ನಿನ್ನ ತಂದೆಯ ಸ್ಥಿತಿ ನಿಮಗೂ ಮಾಡಿ ನನ್ನ ಆತ್ಮಕ್ಕೆ ಶಾಂತ ಪಡೆದುಕೊಳ್ಳದಿದ್ದರೆ ನನ್ನ ಹೆಸರು ಈ ಊರ ಪೊಲೀಸ್
ಪಾಟೀಲ್ ದೇವೇಗೌಡರೇ ಇಲ್ಲ. ಜಿತೇಂದ್ರ, ಈ ಜಿತೇಂದ್ರ ಅಡಿ ಹಾಗೆ ನಿಮ್ಮ ಅಲ್ಲಿದ್ದಾರೆ ಅದೇನೆಂದು ಹೇಳಿಕೊಂಡ್ರೆ ಪದೇ ಪದೇ ಹೇಳುವ ವಿಷಯದಲ್ಲಿ ಅರ್ಥವಿಲ್ಲ ಜಿತೇಂದ್ರ. ಎತ್ತ ಸೇರಿನಲ್ಲಿ ಸಣ್ಣಾಗುವ ಈ ದೇವೇಗೌಡರಿಗೆ ಆ ವೈರಿಯ ರಕ್ತ ಬೇಕಾಗಿದೆ. ಈ ಮೊದಲೇ ಆ ವೈರಿಯ ರಕ್ತ ಬೇಕೆಂದು ನನಗೆ ಅವತ್ತೇ ತಿಳಿಸಿದರೆ ನಿಮ್ಮ ತಂಗಿಯವರಿಗೆ ಹಾರ ಹಾಕಿ ಕಳಿಸುವ ಅಂತ ಇಡೋ ಮುನ್ನವೇ ಆಗ ನನ್ನ ಕತ್ತಿಯಿಂದ ಹಿಡಿದು ಅವರ ನೆತ್ತಿಯನ್ನು ಸೀಳು ಬಿಟ್ಟಿದೆ. ಆ ಮಾತನ್ನ ಅಂದೇ ಅವರ ತಲೆಯಲ್ಲಿ ತೆಗೆಬಹುದಿತ್ತ. ಆದ್ರ ಸೋತು ಸೇಡಿಗಾಗಿ ಈ ಗೌಡನೆ ಕೊಲೆ ಮಾಡಿಸಿದಾನಂತ ಅವಮಾನ ಬರ್ತಿದ್ದ. ಅದು ಹಾಗಲ್ಲ, ಹೊತ್ತ ನೋಡಿ ಭೇಟಿ ಆಗ್ಬೇಕು ನನ್ನ ಮಗಗ. ಕರೆಕ್ಟ್ ಗಜರಾಜ, ನಿನ್ನ ಮಾತಿನಲ್ಲಿ ನಿಜವಿದೆ. ಆದರೆ ನಿಜವಿದೆ ಎಂಬ ನಮ್ಮ ಭುಜ ತಟ್ಟುಕೊಂಡು ನಿಲ್ಲುವ ಸಮಯ ಈಗಿಲ್ಲವಲ್ಲ. ಏನು ಮಾಡಲೇ ಈಗಂತೂ ಆ ಮುತಾಲಿಕ ಅವನ ಭೇಟಿಗೆ ಹೋಗಿದ್ದಾನೆ. ಅವನ ಮಾತಿನ ಬೆಲೆ ಕೊಟ್ಟು ಇಲ್ಲಿಗೆ ಬಂದು ನಮ್ಮ ಕಂಡೀಷನಿಗೆ ಒಪ್ಪಿದ್ರ ಸರಿ, ಇಲ್ಲ ಅಂತಂದ್ರ ಇದೆಲ್ಲ ಈ ಕತ್ತಿಯ ಕರಾಮತ್ತು. ಗುಡ್ ಐಡಿಯಾ. ಕ್ರಿಯಾಶೀಲ ರಾಜ ಶ್ರೀರಾಮರಿಗೆ ಮಾತುಗಾರ ಮುತಾಲಿಕ ನಮಸ್ಕಾರ ರೀ ಗೌಡ್ರ. ಬಾ ಮುತಾಲಿಕ ಬಾ. ಹೋದ ಕೆಲಸ ಹಣ್ಣು ಕಾಯಿನು ಕೆಟ್ಟ ಕಸ್ಕಾಯಿ ಅನ್ನೋದು ಈ ಮುತಾಲಿ ಕೃಷ್ಣಾಗಿಲ್ರಿ ಗೌಡ್ರ. ನಮಸ್ಕಾರ ಮಾಡ್ತೀನಿ ಪೊಲೀಸ್ ಗೌಡ್ರಿಗೆ. ಬಾ. ನಮಸ್ಕಾರ ಎನ್ನುವ ನಿನ್ನ ನುಡಿ ನನ್ನ ಹೃದಯವನ್ನೇ ಮಿಡಿದು ಬದಲಾಯಿತು. ಬಾ ಕುಳಿತುಕೋ. ಎಲ್ಲಿ ಅದೇನೋ ಬರ್ಲಿಕ್ಕೆ ಹೇಳಿದ್ರಂತೆ, ಯಾಕೆ? ಹೌದು, ಮೊನ್ನೆ ನೀನು ಗೆದ್ದ ಸ್ಪರ್ಧೆಯಲ್ಲಿ ಗೌಡರ ತಂಗಿಯೇ ನನಗೆ ಕೊರಳಿಗೆ ಹೂ ಮಾಲೆ ಹಾಕಿ ಆರತಿ ಮಾಡಿದಂದು ಪ್ರತಿ ಸಮಾರಂಭದಲ್ಲಿ ಹೇಳಿದಂತೆ ಯಾಕೆ? ಸ್ಪರ್ಧೆಯಿಂದ ಗೆದ್ದಲ್ಲಿ ವಿಷಯ ಹೇಳಿಕೊಂಡರೆ ಅದು ತಪ್ಪೇ? ಹೌದಲೇ ಹೌದು, ಅದು ಶುದ್ಧ ತಪ್ಪ. ಯಾಕಂತಂದ್ರ ಈ ಗೌಡರಿಗೆ ಅವಮಾನದ ವಿಷಯ. ಅಷ್ಟೇ ಅಲ್ಲ, ಇದು 70 ಹಳ್ಳಿಯ ಮರ್ಯಾದೆ ವಿಷಯ. ಅದಕ್ಕೊಂದು ಹೊಸ ದಾರಿ ಹುಡುಕಿ ಮಗನ, ನಿನಗ ಸಂಧಾನ ಕರ್ಸಿನಿ. ಸಂಧಾನಕ್ಕ ಸಂಧಾನ ಗೌರ ಕಂಡಾಕ್ಷರ ಬಡ್ಡಿ ಸಲಾಮ ಹೊಡಿಬೇಕಂತ ಸಂಧಾನವೇ ಇಲ್ಲ. ಗೌಡರ ತಂಗಿ ಹಾರ ಹಾಕಿ ಆರತಿ ಮಾಡಿಲ್ಲ ಅಂತ ಸಂಧಾನ ಇಲ್ಲ. ನಿನ್ನ ಶೂರತನ ಹೆಚ್ಚನಾಗೆ ನಾಚಿಕೆ ಬಂದೈತಿ. ನೀನು ಊರಲ್ಲಿ ಇರಬಾರ್ದಂತ ಸಂಧಾನ ಹೇಳಿ ಗೌಡ ಹೇಳಿ.
ಧೀರತನೆಗೆ ನಾನು ಮೆಚ್ಚಿದ್ದೇನೆ. ಆದರೆ ನಿನ್ನಂತ ಒಬ್ಬ ಹುಡುಗ ನನಗೆ ಬೇಕಾಗಿದೆ. ನೀನು ನನ್ನ 3 ಕಂಡೀಷನ್ಗೆ ಒಪ್ಪಿದರೆ ಬೆಳ್ಳಿ ಬಂಗಾರ ಆಸ್ತಿ ಕೇಳು, ನಾನು ನೀನು ಕೇಳಿದಷ್ಟು ಕೊಡುತ್ತೇನೆ. ಕಂಡೀಷನ್ ನಂಬರ್ 1, ಹಣ ಹೆಚ್ಚಾಗಿ ಜನ ಒಲಿಸಿಕೊಳ್ಳಾಕ ನೀನೇನು ಆ ಹಿರಣ್ಯಕಶಿಪ ಮೊಮ್ಮಗ ಬಲಿ ಚಕ್ರವರ್ತಿನ ಇಲ್ಲ ಕರ್ಣ ಕುಂಡಲ ದಾನ ನೀಡುವ ದಾನ ಶೂರ ಕರ್ಣನ? ಬಾಯಿ ಮುಚ್ಚಲೇ ಮುಟ್ಟಳ, ಅದು ಯಾವುದೂ ಅಲ್ಲ. ಕೃಷ್ಣ ಅವತಾರಿ ಬ್ರಹ್ಮ 3 ಪಾದ ಭೂಮಿ ಕೇಳುವುದೊಂದೇ ನಿನ್ನ ಕೆಲಸ. ಅದನ್ನು ಪೂರೈಸಿಕೊಳ್ಳುವುದು ನಮ್ಮ ಗೌಡರ ಕೆಲಸ. ಅದನ್ನು ಕರಾರು ಪತ್ರ ಬರೆದು ಮಂಡಿಸುವುದು ನನ್ನ ಕೆಲಸ ಮಗನ. ಹೋದಂತ ಸಮಯ ಕೈಬಿಟ್ಟು ಸ್ನೇಹ ಬೆಳೆಸಬೇಕೆಂದು ನಾನು ನಿನ್ನನ್ನು ಇಲ್ಲಿಗೆ ಕರೆಸಿದ್ದೇನೆ. ನಾನು ಹೇಳಿದ್ದಕ್ಕೆ ನೀನು ಒಪ್ಪಿದರೆ ನೀನು ಕೇಳಿದಷ್ಟು ನಾನು ಕೊಡುತ್ತೇನೆ. ನನ್ನ ಸ್ನೇಹಕ್ಕೆ ನೀನು ಬದ್ಧನಾಗಿದ್ದರೆ ನಿನ್ನ ಕಂಡೀಷನ್ಗೆ ನಾನು ಒಪ್ತೀನಿ. ಆದರೆ ನನ್ನ ಕಂಡೀಷನ್ಗೆ ಒಪ್ಪೋದಾದ್ರೆ ಮಾತು ಅದೇನಂತ ಈಗ ಹೇಳು. ಓಕೆ. ನಾನು ಕ್ರಾಂತಿವೀರ, ನೀನು ಬರೀ ಶಕ್ತಿವಂತನಾದರೆ ಸಾಲದು. ನನ್ನನ್ನು ಅಂತೆ ಹಣಂತೆ ಆಗಿ ಮುಂದೆ ನೀನು ಚಕ್ರಾಧಿಪತಿಯಾಗಿ ಬಾಳಬೇಕೆಂದು ಆ ಆಸೆ ನಿನ್ನಲ್ಲಿ ಇದ್ದರೆ ನನ್ನ 3 ಕಂಡೀಷನ್ ಕೇಳು. ಕಂಡೀಷನ್ ನಂಬರ್ 1 ಹೇಳ್ರಿ ಗೌಡ್ರ. ನಿನ್ನ ಜೀವನ ಪರ್ಯಂತೆಯಾಗಿ ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಬಾರದು. ಕಂಡೀಷನ್ ನಂಬರ್ 2 ಹೇಳ್ರಿ ಗೌಡ್ರ. ಈ ಮಗನಿಗೆ ನನ್ನ ಮಗಳಿಗೆ ನೀನು ಕಣ್ಣೆತ್ತಿ ಕೂಡ ನೋಡಬಾರದು. ಕಂಡೀಷನ್ ನಂಬರ್ 3 ಹೇಳಿ ಮಗ ಈ ಬಡ ಮಗನಿಗೆ. ನಿನ್ನ ಹೆಸರಿಗೆ 10 ಎಕರೆ ಹೊಲ, ಊರ ಒಳಗೆ ಒಂದು ಮನೆ ಕೊಟ್ಟು ನಿನ್ನ ಕೈಗೆ 10 ತಲೆಯ ಬಂಗಾರದ ಕಡುಗೆ ಹಾಕುತ್ತೇನೆ. ಆದರೆ ನೀನು ನನ್ನ ಬಲಗೈ ಬಂಟನಾಗಿ ಇಲ್ಲ ನನ್ನ ಮನೆಯ ಆಳನಾಗಿ ಇರಬೇಕು. ಓಕೆ? ಹೇ ದೇವೇಗೌಡ, ನೀನು ಈ 3 ಕಂಡೀಷನ್ಗೆ ಒಪ್ಪಿದರೆ ಮಾತ್ರ. ಈ 3 ಮಾತಿಗೆ ಒಪ್ಪೋದಾದರೆ ನನ್ನ ಒಂದೇ ಒಂದು ಕಂಡೀಷನ್ಗೆ ಒಪ್ಪಿದರೆ ನಾನು ನಿನ್ನ ಮನೆಯಾಗ ಆಳಾಗಿ ಇರ್ತೀನಿ. ಓಕೆ, ಅದೇನಿದ್ದು ಬಿಡಿಸಿ ಹೇಳು. ನೋಡು ಸಾವುಕಾರ, ನೀನು ನನಗೆ ಹೊಲ ಮನೆ ಬೆಳ್ಳಿ ಬಂಗಾರ ಏನೂ ಕೊಡದೆ ಬೇಡ. ಆದರೆ ನನ್ನ ಕಂಡೀಷನ್ ಕೇಳು. ನಾನು ನಿನ್ನ ಮನೆಯಾಗಿ ಆಳಾಗೇ ಇರ್ತೇನೆ. ನನ್ನ ಕಂಡೀಷನ್ ಕೇಳು. ನೀನು ಕೊಡುವ 10 ಎಕರೆ ಹೊಲ ನಾನು ಕೊಡ್ತೀನಿ. ನಿನಗ ಊರಾಗ ಇರಾಕ ಒಂದು ಮನಿನೂ ಕೊಡ್ತೀನಿ. ನೀನು ಈ ಊರ ದಣಿ ಇದ್ದುದರಿಂದ ನಿನ್ನ ಕೈಗೆ ನಾನು 10 ತಲೆ ಬಂಗಾರದ ಕಡಗನೂ ಹಾಕ್ತೀನಿ. ಆದ ನೀನು ನನ್ನ ಮನೆಯಾಗ ಆಳಾಗಿ ಇರೋದು ಬೇಡ. ಒಂದೇ ಒಂದು ಕಂಡೀಷನ್ ಏನಿದೆ ಒಪ್ಪಿದರೆ ನೀನು ಒಂದು ದಿವಸ ನನ್ನ ಮನೆಯ ತಿಪ್ಪಿ ಕಸ ಚೆಲ್ಲ ಬಂದು ಅಷ್ಟೇ ಸಾಕು. ಏ ಬಡವ, ಈ ನಾಡನ್ನು ಆಳುವ ಈ ಸೌಕರ್ಯನಿಗೆ ನಿನ್ನ ಮನೆ ಸಗಣಿ ಕಸ ಬರೆಂದಿ ಆ ಬಗನ. ಏ ಬಚ್ಚ, ಎಚ್ಚರದಿಂದ ಮಾತನಾಡಲೇ ಲುಚ್ಚ. ಏ ದೇವೇಗೌಡ, ಈ ನಾಡನ್ನು ಆಳುವ ನೀನು ಸೌಕಾರನಿರಬಹುದು. ಆದರೆ ಈ ನಾಡಿನಲ್ಲಿ ನಿಮ್ಮಂತ ಕುಂದರಾಳುಗಳನ್ನು ಒಟ್ಟಾಡುವ ಕ್ರಾಂತಿವೀರನಾಗಿದ್ದೇನೆ. ನನಗೆ ಎಚ್ಚರದಿಂದ ಮಾತನಾಡೋದು ಮಾತಿರ್ತೀಯೋ? ನನಗೆ ಎಚ್ಚರ. ಏ ಹುಚ್ಚ, ಈ 3 ಅಕ್ಷರದ ಅರ್ಥ ನಿನಗೆ ಇನ್ನೂ ತಿಳಿದಿಲ್ಲ.
ಈ ದೇವೇಗೌಡ ಅಡಿ ಇಟ್ಟರೆ ಇರುವುದು ಈ ಭೂಮಿ. ಕೈ ಎತ್ತಲು ನಡುಗುವುದು ಆ ಬಾಳು. ಅಂದಾಗ ಮರ್ಯಾದೆಯಿಂದ ಶರಣಾಗಿ ಹೋಗೋ ಇಲ್ಲಿಂದ. ಇಲ್ಲದಾದರೆ ನಿನ್ನ ಈ ದೇಹ ಪಾಗಲಾಗುವುದು ಖಂಡಿತ. ಹುಚ್ಚ, ನಾನು ಸಾಹುಕಾರನೆಂದು ದುರಹಂಕಾರದಿಂದ ದುರ್ಮರಣಕ್ಕೆ ಈಡಾಗಬೇಡ. ಆ ನನ್ನ ಕೈಯಲ್ಲಿ ನಿನ್ನಂತೆ ಹಾರಾಡಿ ಶ್ರೀಹರಿಯರ ಕೈಯಲ್ಲಿ ಸತ್ತು ಹೋದ ಹಿರಣ್ಯ ಚೂರಕ ಶಪ. ಆ ಕಪಟ ಹರಿಯ ಕಥೆ ನನ್ನ ಮುಂದೆ ಹೇಳಬೇಡ. ಆ ಹರಿಯ ಕಥೆಯನ್ನು ಮರೆತು ಮಾತನಾಡಿದರೆ ಈಗಲೇ ಸಾಕಾದಿದೆ ನಿನ್ನ ಬೆನ್ನ ಹಿಂದೆ. ಇವನ ಮರಣವನ್ನೇ ಮೆಟ್ಟಿ ನಿಂತ ಮೃತ್ಯುಂಜಯ. ಕ್ರಾಂತಿವೀರ, ಈ ನಿನ್ನ ಅಪಮಾನದ ಮಾತಿನ ಹಿಂದೆ ನಿನಗೆ ಕಾದು ನಿಂತಿದೆ ಮಗನ ಯಮಲೋಕದ ದಾರಿ. ಇಂದು ಗೌಡ ಮಾತನ್ನು ತಿರಸ್ಕರಿಸಿ ನೀ ನಡೆದರೆ ತುಜೆ भी नहीं मिलेगा, तेरा बाप जैसा रास्ता. ಅವರಂತೆ ಸಿಕ್ಕಲಿ ಸಾಯ್ಬೇಡೋ ಮುರಾರಿ. ಈ ಗುಡುಗು ಕೇಳಿದ್ರ ಮಗನ ಸುಮ್ಮನೆ ನಮ್ಮ ಮೊರೆ ಪರಾರಿ. ಲೇ ಮಗನ ನೀವು ಲೇತರ ತುರಿ ಸಾಕು ಮುಗಿಸಿರಿ ನಿನ್ನ ಹೇಳಿತನದ ಮಾತುಗಳನ್ನು. ನೀವಾಡಿದ ಕಿಡಿಯ ನುಡಿ ಕೇಳಿ ನನ್ನ ಹೃದಯ ಹೊಡೆದು ನೀರಾಗಿ ಆ ಹೊಡೆದಲ್ಲಿ ಬೆಂಕಿಯ ಜೋದಕ್ಕೆ ಹತ್ತಿ ಬರುತ್ತದೆ. ಹೇ ದೇವೇಗೌಡ, ಗಜರಾಜ, ಜಿತೇಂದ್ರ, ಮರೆತು ಹೋದ ನನ್ನ ಹೆತ್ತಪ್ಪನ ಕೆಚ್ಚು ಬೆಂಕಿ ಆರಿಸಿಕೊಳ್ಳುವಾಗ ನೆನಪಿಸಿಕೊಳ್ಳಬಹುದು. ನನ್ನ ಹೊಡೆದಲ್ಲಿ ಬೆಂಕಿಯನ್ನು, ಆ ಬೆಂಕಿಯನ್ನು ಆರಿಸಿಕೊಳ್ಳುವುದರ ಸಲುವಾಗಿ ನಿಂತಿದ್ದೇನೆ ಕಚ್ಚದ ಕ್ರಾಂತಿವೀರ. ಆ ನನ್ನ ತಂದೆಯನ್ನು ಕೊಂದವರು ಯಾರೆಂದು ತಿಳಿದು ಆ ಬಂಡದ ಚೆಂಡೂರಿಂದ ಹಾರಿಸಿ ಅವರ ರಕ್ತವನ್ನು ಈ ಭೂಮಿ ತಾಯಿಗೆ ತೋರಿಸಿದ್ದರೆ ನಾನು ಸರಸ್ವತಿ ನಗರದ ಕ್ರಾಂತಿವೀರ ಅಲ್ಲ. ಬರ್ತೇನೆ. ಗೌಡ್ರ, ಈ ಮಂಗ್ಯಾನ ಮಗನಿಗೆ ಸಿಟ್ಟಿಗೆ ಹೋಸ್ ಬರ್ತೈತ್ರಿ. भूखने वाले कुत्ता कभी काटता नहीं, जो काटने वाले कुत्ता कभी भूखते नहीं. जितना भूखना है उसे भूखने दो. ಅಂತದಕ್ಕೆಲ್ಲ ಹೆದರೋನಲ್ಲ ಈ ಗಜರಾಜ. ಎದೆ ಗಂಟೆ ಇದ್ದಂತ ಟಚ್ ಮಾಡಕ್ ಹೋಗ್ಬೇಡ. ನಮ್ಮ ಯಾರು ಎಷ್ಟು ಕೊಬ್ಬರಿ ಇದ್ದಂತ ಚೆಕ್ ಮಾಡಕ್ ಹೋಗ್ಬೇಡ. ಸೇಕಾಗ್ಬಿಡ್ತೀವಿ ಮಗನ, ಅಡ್ಡ ಕತ್ಬಿಡ್ತೀನಿ. ಗೌಡ್ರೆ ಬರ್ಸಂಗೆ ಬಿದ್ರು ಜಿದ್ದು ಹಾಕಿ ಅವನ ಕತೆ ಮುಗಿಸ್ತಾನ ಈ ಜಿತೇಂದ್ರ. ಆದುರು ಪಟ್ಟು ಅಪಾಯದಿಂದ ಎದುರಿಸಿಕ್ಕಿಂತ ಉಪಾಯದಿ ಮಾಡಬೇಕು ಇವನ ಕೆಲಸವನ್ನು. ಗೌಡ್ರಿ, ಇದು ಏನು ಹೆಡೆ ಮುರಿದ ಹಾವಂತಿರೋ ಇಲ್ಲ ಹೆಡೆ ತುಳಿಸಿಕೊಂಡಿರೋ ಹಾವಂತಿರ? ಗೌಡ್ರೆ, ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಾನು ಅರ್ಗಳಿಯಾಗಿದ